ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಸೆಕೆಂಡ್ PUCಯ ಬ್ಲೂ ಪ್ರಿಂಟ್ ಹಾಗೂ ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನು ಈಗಾಗಲೇ ರಿಲೀಸ್ ಮಾಡಿದರು. ಸೊ ಇವಾಗ ಫಸ್ಟ್ PUCಯ ಎಕ್ಸಾಮ್ 2024ಗೆ ಯಾವ ತರಹ ಇರುತ್ತೆ ಅದರ ಬ್ಲೂ ಪ್ರಿಂಟ್ ಹಾಗೂ ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನು ಕೂಡ PU ಬೋರ್ಡ್ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಒಂದು ಕೆಮಿಸ್ಟ್ರಿ ಸಬ್ಜೆಕ್ಟನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದೇ ತರಹ ಬೇರೆ ಬೇರೆ ಸಬ್ಜೆಕ್ಟ್ನ ಬ್ಲೂ ಪ್ರಿಂಟ್ ಹಾಗೂ ಮಾಡೆಲ್ ಕ್ವೆಶನ್ ಪೇಪರನ್ನು ಕೂಡ ನಾನು ಡಿಸ್ಕಸ್ ಮಾಡಿರುವಂಥ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಚಾನಲ್ನ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಬ್ಲೂ ಪ್ರಿಂಟನ್ನು ನೋಡೋದಾದರೆ ಪಾರ್ಟ್ ಎನಲ್ಲಿ MCQಗಳಿರುತ್ತೆ. ಸೊ MCQಗಳು 15 MCQಗಳನ್ನು ಕೊಟ್ಟಿರ್ತಾರೆ. ಆ್ಯಂಡ್ ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಿಮಗೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ಕೇಳ್ತಾರೆ. ಇನ್ನು ಪಾರ್ಟ್ ಬಿನಲ್ಲಿ ಶಾರ್ಟ್ ಆನ್ಸರ್ ಅಂದರೆ 2 ಮಾರ್ಕ್ಸ್ನ ನಿಮಗೆ 9 ಕ್ವೆಶನ್ಸನ್ನು ಕೊಟ್ಟಿರ್ತಾರೆ. ಔಟ್ ಆಫ್ 9 ನೀವು 5 ಕ್ವೆಶನ್ಸನ್ನು ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಸೊ ಒಂದೊಂದಕ್ಕೆ 2 ಮಾರ್ಕ್ಸ್. ಇನ್ನು ನೆಕ್ಸ್ಟ್ ಪಾರ್ಟ್ ಸಿನಲ್ಲಿ ನಿಮಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ 3 ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು ಔಟ್ ಆಫ್ 5. ಆ್ಯಂಡ್ ಫಿಸಿಕಲ್ ಕೆಮಿಸ್ಟ್ರಿಯಿಂದ 3 ಕ್ವೆಶನ್ಸ್ಗೆ ಆನ್ಸರ್ ಮಾಡಬೇಕು ಔಟ್ ಆಫ್ 6. ಓಕೆ, ಸೊ ತುಂಬ ಆಪ್ಷನ್ಸ್ಗಳಿರುತ್ತೆ ನಿಮಗೆ. ಸೊ ಇದು 3 ಮಾರ್ಕ್ಸ್ಗೆ ಕೇಳುವಂಥ ಕ್ವೆಶನ್ಸ್ ಆಗಿದೆ. ಏನು ಕೇಳ್ತಾರೆ 3 ಮಾರ್ಕ್ಸಲ್ಲಿ ಅನ್ನೋದನ್ನು ಇನ್ನೂ ಡೀಟೇಲ್ಡಾಗಿ ನೋಡೋಣ. ನ್ಯೂಮರಿಕಲ್ಸ್ ಯಾವುದರಲ್ಲಿ ಕೇಳ್ತಾರೆ ಅದೆಲ್ಲ. ಓಕೆ, ಇನ್ನು ನೆಕ್ಸ್ಟ್ ಪಾರ್ಟ್ ಡಿನಲ್ಲಿ ನಿಮಗೆ ಲಾಂಗ್ ಆನ್ಸರ್ಸ್ ಅಂದರೆ 5 ಮಾರ್ಕ್ಸ್ನ ಕ್ವೆಶನ್ಸು ನೀವು 2 ಬರೀಬೇಕು ಔಟ್ ಆಫ್ 4. ಓಕೆ, ಸೊ 2 ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಪಾರ್ಟ್ ಇನಲ್ಲಿ ಅಗೇನ್ ಸ್ಮಾಲ್ ಆನ್ಸರ್ಸ್ ಅಂದರೆ 3 ಮಾರ್ಕ್ಸಿನ ಕ್ವಶನ್ಸನ್ನು ಕೇಳಿದ್ದಾರೆ. ಇದರಲ್ಲಿ ಟೋಟಲ್ ಆಗಿ ನೋಡಿ ಬರೀ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾತ್ರ ನಿಮಗೆ ಸಪರೇಟಾಗಿ ಕೇಳ್ತಾರೆ. ಓಕೆ, ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ನೋಡಿ 8 ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಅದರಲ್ಲಿ 4 ನೀವು ಆನ್ಸರ್ ಮಾಡಬೇಕು. ಓಕೆ, ಸೊ ಈ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನಿದೆಯಲ್ಲ, ಸೊ ಇದನ್ನು ಕೇಳುವಂಥದ್ದು ನಿಮಗೆ ಕಂಪ್ಲೀಟಾಗಿ ಫಿಸಿಕಲ್ ಕೆಮಿಸ್ಟ್ರಿಯಿಂದಾನೇ ಬರುತ್ತೆ. ಓಕೆ, ಸೊ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನೋಡಿ ನಿಮಗೆ ಪ್ರತಿ ಚಾಪ್ಟ್ರಿಂದಾನು ನಿಮಗೆ 2 ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಓಕೆ, ಸೊ 2 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆರ್ ಕಮಿಂಗ್ ಫ್ರಮ್ ಈಚ್ ಚಾಪ್ಟರ್ ಆಫ್ ಫಿಸಿಕಲ್ ಕೆಮಿಸ್ಟ್ರಿ. ಓಕೆ, ಸೊ ಅದರಲ್ಲೂ ನಿಮಗೆ ಹಾಟ್ಸ್ ಕ್ವೆಶನ್ಸನ್ನು ನೋಡಿ. ಹಾಟ್ಸ್ ಕ್ವೆಶನ್ಸ್ ಅಂತ ಹೇಳಿ ನಿಮಗೆ ಒಂದು 8 ಕ್ವೆಶನ್ಸನ್ನು ಈ ರೀತಿಯಾಗಿ ಕೇಳ್ತಾರೆ. ಓಕೆ, ಸೊ ದಟ್ ಈಸ್ ಅರೌಂಡ್ 18 ಮಾರ್ಕ್ಸ್ನ ಹಾಟ್ಸ್ ಕ್ವೆಶನ್ಸ್. ಏನು ಹಾಟ್ಸ್ ಕ್ವೆಶನ್ ಅಂತಂದರೆ ಹೈ ಆರ್ಡರ್ ಥಿಂಕಿಂಗ್ ಅಂತಂದರೆ ಸ್ವಲ್ಪ ಜಾಸ್ತಿ ನೀವು ತಲೆಯನ್ನು ಉಪಯೋಗಿಸಿ ಆನ್ಸರ್ ಮಾಡುವಂಥ ಕ್ವೆಶನ್ಗಳು. ಅಂದರೆ ಸ್ವಲ್ಪ ಡೀಟೇಲ್ಡ್ ಆಗಿ ನೀವು ಕಾನ್ಸೆಪ್ಟನ್ನ ತಿಳ್ಕೊಂಡಿದ್ರಿ ಅಂತಂದರೆ ಆ ಕಾನ್ಸೆಪ್ಟ್ನ ಮೇಲೆ ಡೈರೆಕ್ಟಾಗಿ ಅವ್ರು ಕ್ವೆಶನ್ ಕೇಳಲ್ಲ, ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಅಂದರೆ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಡಿಫಿಕಲ್ಟಿ ಅನಿಸುವಂತಹ ಕ್ವೆಶನ್ಸ್ ಇದಾಗಿರುತ್ತೆ. ಓಕೆ, ಸೊ ನೀವು ಏನು ಅದನ್ನು ಅರ್ಥ ಮಾಡ್ಕೊಂಡಿರ್ತೀರ ಅದರ ನಾಲೆಜನ್ನು ಅಪ್ಲೈ ಮಾಡಿ ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ಸ್. ಯಾವ್ಯಾವ ಚಾಪ್ಟರ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅಂತ ನೋಡೋದಾದರೆ ನೋಡಿ, ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ನಿಮಗೆ 4 ಚಾಪ್ಟರ್ ಬರುತ್ತೆ. ಅದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿಗೆ 11 ಮಾರ್ಕ್ಸ್ ಇದೆ, ಸ್ಟ್ರಕ್ಚರ್ ಆಫ್ ಆಟಮ್ಗೆ 13 ಮಾರ್ಕ್ಸ್, ಥರ್ಮೋಡೈನಮಿಕ್ಸ್ಗೆ 14 ಮಾರ್ಕ್ಸ್, ಇಕ್ವಿಲಿಬ್ರಿಯಮ್ಗೆ 17 ಮಾರ್ಕ್ಸ್ ಇದೆ. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಫಿಸಿಕಲ್ ಕೆಮಿಸ್ಟ್ರಿ ಆಗಿದೆ. ಇನ್ನು ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಮತ್ತು ಪಿರಿಯಾಡಿಸಿಟಿಗೆ 6 ಮಾರ್ಕ್ಸ್ ಇದೆ, ಕೆಮಿಕಲ್ ಬಾಂಡಿಂಗ್ ಮತ್ತು ಮಾಲಿಕ್ಯುಲರ್ ಸ್ಟ್ರಕ್ಚರ್ಗೆ 16 ಮಾರ್ಕ್ಸ್ ಇದೆ, ರೆಡಾಕ್ಸ್ ರಿಯಾಕ್ಷನ್ಗೆ 6 ಮಾರ್ಕ್ಸ್ ಹಾಗೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ಗೆ 17 ಮಾರ್ಕ್ಸ್ ಇದೆ, ಹೈಡ್ರೋಕಾರ್ಬನ್ಸ್ಗೆ 15 ಮಾರ್ಕ್ಸ್ ಇದೆ. ಓಕೆ, ಸೊ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ಯಾವುದು ಅಂತಂದರೆ ನೋಡಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಬೇಸಿಕ್ ಪ್ರಿನ್ಸಿಪಲ್ಸು, ಹೈಡ್ರೋಕಾರ್ಬನ್ಸ್ನ ಚಾಪ್ಟರ್, ಅದಾದ ನಂತರ ಈಕ್ವಿಲಿಬ್ರಿಯಮ್ ಚಾಪ್ಟರ್, ಆ್ಯಂಡ್ ದೆನ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್. ಇವೆಲ್ಲ ತುಂಬ ಹೈ ವೇಟೇಜ್ ಹೊಂದಿರುವಂತಹ ಚಾಪ್ಟರ್ಸ್ ಆಗಿದೆ. ಓಕೆ, ಸೊ ಆಮೇಲೆ ನೀವು ಈ ತರಹ ಬರೀ ಜಾಸ್ತಿ ವೇಟೇಜ್ ಇರೋ ಮಾರ್ಕ್ಸನ್ನು ಹೊಂದಿರುವಂಥ ಚಾಪ್ಟರ್ಸನ್ನು ಓದಿದರೆ ಇದರಲ್ಲಿ ಕೆಲಸ ಆಗೋದಿಲ್ಲ ಕೆಮಿಸ್ಟ್ರಿನಲ್ಲಿ. ಯಾಕಂದರೆ ಕೆಮಿಸ್ಟ್ರಿನಲ್ಲಿ ಬ್ಲೂ ಪ್ರಿಂಟು ಸ್ವಲ್ಪ ಡಿಫ್ರೆಂಟ್ ಆಗಿಯೇ ಇರುತ್ತೆ. ಸೊ ಯಾವ್ಯಾವ ಚಾಪ್ಟ್ರಿಂದ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ, ಹಾಟ್ಸ್ ಕ್ವೆಶನ್ಸ್ ಎಷ್ಟೆಷ್ಟು ಬರುತ್ತೆ, ನ್ಯೂಮರಿಕಲ್ಸ್ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿ ನೀವು ಇದನ್ನು ನೋಡಿದ್ರಿ ಅಂತಂದರೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಸೊ ಹಾಗಾಗಿ ಈ ರೀತಿಯಾಗಿ ಬರೆದಿದ್ದೀನಿ ನಾನು ನಿಮಗೆ. ಓಕೆ, ಸೊ ನಿಮ್ಗೆ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಓಕೆ, ಸೊ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ನಮಗೆ 4 ಚಾಪ್ಟರ್ಸ್ ಇದೆ. ಓಕೆ, ಸೊ ಅದರಲ್ಲಿ ನಿಮಗೆ ಆ 4 ಚಾಪ್ಟರ್ಸಿಂದ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ಆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಎಷ್ಟಿರುತ್ತೆ ಅಂತಂದರೆ 8 ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಕೊಡ್ತಾರೆ. ಅದರಲ್ಲಿ ನೀವು 4 ಆನ್ಸರ್ ಮಾಡಬೇಕು. ಓಕೆ, ಸೊ 4 ಆಪ್ಷನಿಗೆ ಬಿಟ್ಟು 4 ಆನ್ಸರ್ ಮಾಡಬೇಕು. ಓಕೆ, ಪ್ರತಿ ಚಾಪ್ಟ್ರಿಂದಾನು ನಿಮಗೆ 2 ನ್ಯೂಮರಿಕಲ್ಸ್ಗಳನ್ನು ಕೊಡ್ತಾರೆ. ಓಕೆ, ಸೊ ಅದರಲ್ಲಿ ಮೊದಲನೇ ಚಾಪ್ಟ್ರಿಂದ ಒಂದು ಈಸಿಯಾಗಿರುವಂತಹ ನ್ಯೂಮರಿಕಲ್ ಇದೆ, ಇನ್ನೊಂದು ಹಾಟ್ಸ್ನದ್ದಾಗಿದೆ. ಓಕೆ, ಸೊ ನಾನು ಈ ತರಹ ಹೈಲೈಟ್ ಮಾಡಿದ್ದೀನಲ್ವ, ಇದು ಹಾಟ್ಸ್ನ ಕ್ವೆಶನ್. ಓಕೆ, ಸೊ HOTS ಅಂದರೆ ಹೈ ಆರ್ಡರ್ ಥಿಂಕಿಂಗ್ ಇರುವಂಥದ್ದು. ಓಕೆ, ಸ್ವಲ್ಪ ನೀವು ಜಾಸ್ತಿ ನಾಲೆಜನ್ನು ಅಪ್ಲೈ ಮಾಡಿ ನೀವು ಕ್ವಶನನ್ನು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಸೆಕೆಂಡ್ ಚಾಪ್ಟ್ರಿಂದನೂ ಅಷ್ಟೇ, ಒಂದು ಈಸಿ ಆಗಿದೆ, ಇನ್ನೊಂದು ಹಾಟ್ಸ್ನದ್ದಾಗಿದೆ. ಥರ್ಡ್ ಚಾಪ್ಟ್ರಿಂದನೂ ಒಂದು ಈಸಿ, ಒಂದು ಡಿಫಿಕಲ್ಟ್ ಅಲ್ಲದೆ
ಫೋರ್ತ್ ಚಾಪ್ಟ್ರಲ್ಲಿ ನೋಡಿ ಎರಡೂ ಕೂಡ ಹಾಟ್ಸ್ನದ್ದೇ ಆಗಿದೆ, ಅಂದರೆ ಎರಡೂ ಡಿಫಿಕಲ್ಟೇ ಇರುತ್ತೆ. ಓಕೆ, ಸೊ ನನ್ನ ಸಜೆಷನ್ ಏನು ಅಂದರೆ ನಿಮಗೆ ತುಂಬ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಇವಾಗ ಹಾಟ್ಸ್ನದ್ದು ಕ್ವೆಶನ್ಸ್ ಅಂತಂದರೆ, ನೀವು ಫಸ್ಟ್ 3 ಚಾಪ್ಟರ್ಸಲ್ಲಿ ನೀವು ಓದ್ಕೊಂಡು ಹೋಗಿ, ರೈಟ್. ಸೊ ಅದರಲ್ಲಿ ನೀವು ಒಂದು 6 ಕ್ವಶನ್ಸ್ ಆಯಿತು, ಹೌದಾ. ಸೊ ನೀವು 6 ಕ್ವಶನ್ಸಲ್ಲಿ ಯಾವುದಾದ್ರೂ 4 ನೀವು ಈಸಿಯಾಗಿ ಅಟೆಂಪ್ಟ್ ಮಾಡಬಹುದು. ಓಕೆ, ಸೊ ನೀವು ಇದನ್ನು ಬಿಟ್ಟರೂ ಕೂಡ ಈ 3 ಚಾಪ್ಟರ್ಸನ್ನು ಓದ್ಕೊಂಡು ಹೋಗಿ ನೀವು ನ್ಯೂಮರಿಕಲ್ಸನ್ನು ಸಾಲ್ವ್ ಮಾಡಬಹುದು. ಓಕೆ, ಇನ್ನು ನೆಕ್ಸ್ಟ್ 1 ಮಾರ್ಕ್ನ ಕ್ವಶನ್ 2, 3 ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ನೋಡೋದಾದರೆ ನೋಡಿ, 1 ಮಾರ್ಕಿಂದು 2 ಕ್ವಶನ್ ಕೇಳ್ತಾ ಇದ್ದಾರೆ, 3 ಮಾರ್ಕಿಂದ 1. ನೆಕ್ಸ್ಟ್ ಸೆಕೆಂಡ್ ಚಾಪ್ಟ್ರಲ್ಲಿ 1 ಮಾರ್ಕಿಂದ 1, 3 ಮಾರ್ಕಿಂದ 2. ನೆಕ್ಸ್ಟ್ ಥರ್ಡ್ ಚಾಪ್ಟ್ರಲ್ಲಿ ನೋಡಿ 1 ಮಾರ್ಕಿಂದ 3 ಕ್ವಶನ್ಸ್ ಕೇಳ್ತಾರೆ, ಅದರಲ್ಲಿ 2 ಈಸಿ ಇರುತ್ತೆ, 1 ಹಾಟ್ಸ್ನದ್ದಾಗಿದೆ, ಅಂದರೆ ಸ್ವಲ್ಪ ಟ್ವಿಸ್ಟೆಡ್ ಆಗಿ ಡಿಫಿಕಲ್ಟ್ ಇರೋದಾಗಿದೆ. ಓಕೆ, ನೆಕ್ಸ್ಟ್ 2 ಮಾರ್ಕ್ಸಿಂದ 1 ಕ್ವೆಶನ್ ಕೇಳ್ತಾರೆ, 3 ಮಾರ್ಕಿಂದ 1 ಕ್ವೆಶನ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಫೋರ್ತ್ ಚಾಪ್ಟ್ರಲ್ಲಿ ನೋಡಿ 1 ಮಾರ್ಕ್ಸಿಂದ 3 ಕ್ವೆಶನ್ಸ್ ಕೇಳ್ತಾರೆ, 2 ಮಾರ್ಕಿಂದ 1, 3 ಮಾರ್ಕಿಂದ 2. ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನೋಡೋದಾದರೆ, ಸೊ 3 ಚಾಪ್ಟರ್ಸ್ ಇದೆ, ಅದರಲ್ಲಿ ನಿಮಗೆ ಯಾವುದೇ ರೀತಿ ನ್ಯೂಮರಿಕಲ್ಸ್ ಇಲ್ಲ ಹಾಗೂ 5 ಮಾರ್ಕ್ಸ್ನ ಕ್ವಶನ್ಸ್ ಇಲ್ಲ. ಓಕೆ, ಸೊ ಇರೋದು 1, 2, 3 ಮಾರ್ಕ್ಸ್ನದ್ದು, ಹೌದಾ. ಸೊ ತುಂಬ ಈಸಿಯಾಗಿರುವಂತಹ ಪಾರ್ಟ್ ಆಗಿದೆ ಕೆಮಿಸ್ಟ್ರಿನಲ್ಲಿ ಇನ್ಆರ್ಗ್ಯಾನಿಕ್. ಓಕೆ, ವೈ? ಬಿಕಾಸ್ ನೋಡಿ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ, ಯಾವುದೇ 5 ಮಾರ್ಕ್ಸ್ದಿಲ್ಲ, ಹೌದಾ. ಸೊ 1 ಮಾರ್ಕಿಂದ 1 ಕ್ವಶನ್ ಕೇಳ್ತಾರೆ ಫಿಫ್ತ್ ಚಾಪ್ಟ್ರಿಂದ, 2 ಮಾರ್ಕಿಂದ 1, 3 ಮಾರ್ಕಿಂದ 1. ಓಕೆ, ಇನ್ನು ನೆಕ್ಸ್ಟ್ 6th ಚಾಪ್ಟರಿಂದ. ಓಕೆ, ಸೊ ದಟ್ ಈಸ್ 6th ಚಾಪ್ಟರ್ ಕೆಮಿಕಲ್ ಬಾಂಡಿಂಗ್ ಮತ್ತು ಮಾಲಿಕ್ಯುಲರ್ ಸ್ಟ್ರಕ್ಚರ್. ನೋಡಿ 16 ಮಾರ್ಕ್ಸಿಗಿದೆ ಇದು. ಓಕೆ, ಸೊ ಒಂದೇ ಚಾಪ್ಟರ್ 16 ಮಾರ್ಕ್ಸಿಗಿದೆ. ಓಕೆ, ಸೊ ಹೈಲಿ ಇಂಪಾರ್ಟೆಂಟ್ ಚಾಪ್ಟರ್. ಇದರಲ್ಲಿ 1 ಮಾರ್ಕಿಂದ 3 ಕ್ವಶನ್ಸ್ ಕೇಳ್ತಾರೆ, ಅದರಲ್ಲಿ 2 ಈಸಿ ಇರುತ್ತೆ, 1 ಹಾಟ್ಸ್ನದ್ದಾಗಿದೆ. ಓಕೆ, ಸೊ ನೀವು ಚೆನ್ನಾಗಿ ಓದ್ಕೊಂಡ್ರಿ ಅಂದರೆ ಈ ಚಾಪ್ಟರ್ನ 1 ಮಾರ್ಕ್ ಹೋದ್ರೂ ನಿಮಗೆ ಉಳಿದಿರೋ 15 ಮಾರ್ಕ್ಸನ್ನು ನೀವು ತೆಗಿಬಹುದು. ಓಕೆ, ನೆಕ್ಸ್ಟ್ 2 ಮಾರ್ಕ್ಸಿಂದ 2 ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸಿಂದ 3 ಕ್ವಶನ್ಸ್ ಕೇಳ್ತಾರೆ. ಓಕೆ, ನೋಡಿ ಎಲ್ಲವೂ ಸಿಂಪಲ್ ಇರೋ ಕ್ವಶನ್ಸ್, ಯಾವುದು ಹಾಟ್ಸ್ನ ಕ್ವಶನ್ ಇಲ್ಲ ಎಕ್ಸೆಪ್ಟ್ 1 ಮಾರ್ಕ್ದು. ನೆಕ್ಸ್ಟ್ 7th ಚಾಪ್ಟರ್ ನೋಡೋದಾದರೆ ದಟ್ ಈಸ್ ರೆಡಾಕ್ಸ್ ರಿಯಾಕ್ಷನ್ಗೆ 6 ಮಾರ್ಕ್ಸ್ ಇದೆ, 1 ಮಾರ್ಕ್ಸಿಂದ 1 ಕೇಳ್ತಾರೆ, 2 ಮಾರ್ಕ್ಸಿಂದ 1, 3 ಮಾರ್ಕ್ಸಿಂದ 1 ಕೇಳ್ತಾರೆ. ಓಕೆ, ಸೊ ನನ್ನ ಒಂದು ಸಜೆಷನ್ ಏನಂದರೆ ಇನ್ಆರ್ಗ್ಯಾನಿಕ್ಕನ್ನು ತುಂಬ ಚೆನ್ನಾಗಿ ಓದ್ಕೊಂಡು ಹೋಗಿ ನೀವು. ಓಕೆ, ಸೊ ಇನ್ಆರ್ಗ್ಯಾನಿಕ್ಕಿಗೆ ಇರುವಂತಹ ಮಾರ್ಕ್ಸ್ ದಟ್ ಈಸ್ 16 ಮಾರ್ಕ್ಸ್ ಇದೆ ಇದಕ್ಕೆ, ರೈಟ್. ಸೊ 16 +6 +6, ಹೌದಾ. ಸೊ ಇಷ್ಟು ಮಾರ್ಕ್ಸ್ ನಿಮಗೆ ಇನ್ಆರ್ಗ್ಯಾನಿಕ್ಕಿಂದ ಸಿಗುತ್ತೆ, ರೈಟ್. ಇನ್ನು ನೆಕ್ಸ್ಟ್ ಆರ್ಗ್ಯಾನಿಕ್ಕಲ್ಲಿ ನೋಡೋದಾದರೆ, ಸೊ ಆರ್ಗ್ಯಾನಿಕ್ಕಲ್ಲಿ ನಮಗೆ ನ್ಯೂಮರಿಕಲ್ಸ್ ಇಲ್ಲ, 3 ಮಾರ್ಕ್ಸ್ನ ಕ್ವಶನ್ಸ್ ಇಲ್ಲ. ಓಕೆ, ಬಟ್ ಆರ್ಗ್ಯಾನಿಕ್ಕಲ್ಲಿ ಮಾತ್ರ ನಮಗೆ 5 ಮಾರ್ಕ್ಸ್ನ ಕ್ವಶನ್ಸ್ ನಾವಿಲ್ಲಿ ನೋಡ್ತೀವಿ. ಓಕೆ, ಸೊ 5 ಮಾರ್ಕ್ನ ಕ್ವೆಶನ್ಸ್ ಇದೆ. ಎಷ್ಟು? ಪ್ರತಿ ಚಾಪ್ಟ್ರಿಂದನೂ 2 ಕೇಳ್ತಾರೆ, ಔಟ್ ಆಫ್ 4 ನೀವು 2 ಆನ್ಸರ್ ಮಾಡಬೇಕು. ಓಕೆ, ಸೊ ಔಟ್ ಆಫ್ 4 2 5 ಮಾರ್ಕ್ಸ್ ಕ್ವೆಶನ್ಸನ್ನು ನೀವು ಆನ್ಸರ್ ಮಾಡಬೇಕು. ಓಕೆ, ಸೊ ಅದರಲ್ಲಿ ನೋಡಿ ನಿಮಗೆ 8th ಚಾಪ್ಟರ್ ದಟ್ ಈಸ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿದು. ಓಕೆ, ಸೊ ಹೈಯೆಸ್ಟ್ ವೇಟೇಜ್ ಇರೋ ಚಾಪ್ಟರ್ ಆಗಿದೆ. ಇದರಿಂದ ನೋಡಿ ನಿಮಗೆ 1 ಮಾರ್ಕಿಂದು 3 ಕ್ವಶನ್ಸ್ ಕೇಳ್ತಾ ಇದ್ದಾರೆ, 2 ಮಾರ್ಕ್ಸಿಂದು 2 ಕ್ವಶನ್ ಕೇಳ್ತಾರೆ ಹಾಗೂ 5 ಮಾರ್ಕ್ಸಿಂದ 2 ಕೇಳ್ತಾರೆ. ನೆಕ್ಸ್ಟ್ 9th ಚಾಪ್ಟರ್ ದಟ್ ಈಸ್ 9th ಒನ್ ಈಸ್ ಹೈಡ್ರೋಕಾರ್ಬನ್ಸ್. ಇದು ಕೂಡ ಹೈಯೆಸ್ಟ್ ವೇಟೇಜ್ ಇರೋ 15 ಮಾರ್ಕ್ಸ್ ಇರೋ ಚಾಪ್ಟರು. ಸೊ ಈ 15 ಮಾರ್ಕ್ಸಲ್ಲಿ ನಿಮಗೆ ನೀವು ಹಾಟ್ಸ್ನ ಕ್ವೆಶನ್ ಬರಲಿಲ್ಲ ಅಂದ್ರೂ ನಿಮಗೆ 2 ಮಾರ್ಕ್ಸ್ ಬರ್ತಾ ಇದೆ, 2 ಮಾರ್ಕ್ಸ್ನ 1 ಕ್ವೆಶನ್ ಅಂದರೆ 2 + 2 4 ಮಾರ್ಕ್ಸ್, ಪ್ಲಸ್ 5 ಮಾರ್ಕ್ಸಿಂದ 2 ಕ್ವಶನ್ಸನ್ನು ನಿಮಗೆ ಕೇಳ್ತಾರೆ, ಸೊ 10, ಹೌದಾ. ಸೊ ಇಷ್ಟು ಮಾರ್ಕ್ಸನ್ನು ನೀವು ಪಡಿಬಹುದು, ಹೌದಾ. ಸೊ ಹಾಗಾಗಿ ಈಸಿಯಾಗಿ ಅನಲೈಸ್ ಮಾಡ್ಕೊಳ್ಳಿ, ಯಾವ್ಯಾವ ಚಾಪ್ಟರ್ಸನ್ನು ಓದಬೇಕು ಅಂತ ಇವಾಗಲೇ ನೀವು ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಫಿಸಿಕಲಿಂದ ಯಾವ ಚಾಪ್ಟರ್ಸ್ ಓದಬೇಕು, ಇನ್ಆರ್ಗ್ಯಾನಿಕ್ಕಿಂದ ಯಾವುದು, ಆರ್ಗ್ಯಾನಿಕ್ಕಿಂದ ಯಾವುದು ಅಂಥೇಳಿ ಡಿಸೈಡ್ ಮಾಡಿಕೊಂಡು ಯಾವ ಚಾಪ್ಟರ್ನ ಓದಿದರೆ ನಾವು ಜಾಸ್ತಿ ಸ್ಕೋರ್ ಮಾಡಬಹುದು ಅಂತ ಸೆಲೆಕ್ಟ್ ಮಾಡಿಕೊಂಡು ಆ ಚಾಪ್ಟರ್ಗಳನ್ನು ಪರ್ಫೆಕ್ಟಾಗಿ ಓದಿ. ಓಕೆ, ಮತ್ತು ಆ ಚಾಪ್ಟರಲ್ಲಿ ನೀವು ಸೆಲೆಕ್ಟೆಡ್ ಟಾಪಿಕ್ಸ್ ಓದಬೇಡಿ, ಪರ್ಫೆಕ್ಟಾಗಿ ಓದಿ, ಅಂದರೆ ನಿಮಗೆ ಏನೇ ಕ್ವಶನ್ ಕೇಳಿದ್ರು ಆ ಚಾಪ್ಟರಿಂದ ಬರೀತೀರಾ. ಓಕೆ, ಸೊ ಈಸಿಯಾಗಿ ಸ್ಕೋರ್ ಮಾಡಬಹುದು, ಡೋಂಟ್ ವರಿ. ಓಕೆ, ಸೊ ಮಾಡೆಲ್ ಕ್ವಶನ್ ಪೇಪರ್ ಒಂದು ನೋಡಿಬಿಡೋಣ. ಅದಕ್ಕೂ ಮುಂಚೆ ಗೈಡ್ಲೈನ್ಸ್ ಏನು ಕೊಟ್ಟಿದ್ದಾರೆ ಅಂತ ಒಂದು ಸರ್ತಿ ನೋಡಿಬಿಡೋಣ. ಸೊ ಕ್ವಶನ್ಗಳು ಕನ್ಫ್ಯೂಸಿಂಗ್ ಆಗಿರಬಾರ್ದು, ಡೈರೆಕ್ಟ್ ಆಗಿರಬೇಕು ಕ್ವಶನ್ಸ್ಗಳು. ಆಮೇಲೆ ನೆಕ್ಸ್ಟ್ NCERTನಲ್ಲೇ ಇರುವಂತಹ ಟಾಪಿಕ್ ಇರಬೇಕು ಅಥವಾ ಅದರ ಬೇಸಿಸ್ ಮೇಲೆ ಇರಬೇಕು, NCERT ಬೇಸಿಸ್ ಮೇಲೆ. ನೆಕ್ಸ್ಟ್ ಕ್ವಶನ್ಗಳನ್ನು ನಾವು 2 ಬೇರೆ ಬೇರೆ ಯೂನಿಟಿಂದ ಮಿಕ್ಸ್ ಮಾಡೋ ಹಾಗಿಲ್ಲ. ಓಕೆ, ಆ್ಯಂಡ್ 5 ಮಾರ್ಕ್ನ ಕ್ವಶನ್ಸ್ಗಳನ್ನು ನಾವು 3+2 ಆಗಿನೇ ಫಾರ್ಮ್ ಮಾಡಬೇಕು. ಡೈರೆಕ್ಟ್ 5 ಮಾರ್ಕ್ನ ಕ್ವಶನ್ ಇರಬಾರ್ದು, 3+2 ಅಂತ ಇರಬೇಕು ಅದು ಕ್ವಶನ್. ಓಕೆ, ನೆಕ್ಸ್ಟ್ ಅವಾಯ್ಡ್ ಕ್ವೆಶನ್ಸ್ ಫ್ರಮ್ 3D ಡೈಗ್ರಾಮನ್ನು ಡ್ರಾ ಮಾಡುವಂಥದ್ದೆಲ್ಲ ಇರಬಾರ್ದು. ಆ್ಯಂಡ್ ಬಾಕ್ಸ್ಡ್ ಮೆಟೀರಿಯಲ್ಸ್ ತರಹ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಬಾಕ್ಸಲ್ಲಿ ಕೊಟ್ಟಿದ್ದಾರಲ್ವ, ಸೊ ಆ ಥರದ್ದೆಲ್ಲ ಟಾಪಿಕ್ಕನ್ನು
ಈ ಒಂದು ಕ್ವಶನ್ಸಿಗೆ ನಾವು ಆ್ಯಡ್ ಮಾಡಬಾರ್ದು, ಆ ತರಹ ಟಾಪಿಕ್ಗಳನ್ನೆಲ್ಲ ಇಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅಷ್ಟೇ, ಅದರಲ್ಲೂ ಕೂಡ ಸಪ್ರೇಟಾಗಿ ಕೊಟ್ಟಿರ್ತಾರಲ್ಲ ಎಕ್ಸ್ಟ್ರಾ ನೋಟ್, ಅದೆಲ್ಲ ಆ್ಯಡ್ ಮಾಡೋ ಹೋಗಿಲ್ಲ ಕ್ವಶನ್ನಿಗೆ. ನೆಕ್ಸ್ಟ್ ಕ್ವೆಶನ್ಸ್ ಆನ್ ನ್ಯೂಮರಿಕಲ್ ಡಾಟಾ, ಅಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನಿದಾವಲ್ವ, ಸೊ ಅದರಲ್ಲಿ ನಂಬರ್ಡ್ ಟೇಬಲ್ಸು ಮತ್ತು ಎಕ್ಸ್ಪೆರಿಮೆಂಟಲ್ ಡಾಟಾ, ಲೈಫ್ ಹಿಸ್ಟ್ರಿ ಆಫ್ ಸೈಂಟಿಸ್ಟ್ಸು, ಇದೆಲ್ಲ ಚಾಪ್ಟ್ರಲ್ಲಿ ಕೊಟ್ಟಿರ್ತಾರಲ್ವ, ಸೊ ಅಂಥದ್ದನ್ನೆಲ್ಲ ನಾವು ಇದರಲ್ಲಿ ಆ್ಯಡ್ ಮಾಡೋ ಹಾಗಿಲ್ಲ. ಓಕೆ, ನೆಕ್ಸ್ಟ್ ಫ್ರೇಮ್ ದ ಕ್ವೆಶನ್ಸ್ ಇನ್ ಸಚ್ ಅ ವೇ ಟು ಸ್ಟ್ರಿಕ್ಟ್ಲಿ ಅವಾಯ್ಡ್ ಹಾಫ್ ಮಾರ್ಕ್ ಎವ್ಯಾಲ್ಯೂಯೇಷನ್, ಅಂದರೆ ಹಾಫ್ ಮಾರ್ಕ್ ಕೊಡುವಂತಹ ಕ್ವಶನ್ಸ್ಗಳನ್ನೆಲ್ಲ ತೆಗಿಯೋ ಹಾಗಿಲ್ಲ. ಓಕೆ, ಆ್ಯಂಡ್ ಫಿಸಿಕಲ್ ಕೆಮಿಸ್ಟ್ರಿ ಯೂನಿಟ್ಸಲ್ಲಿ ತೆಗಿಯೋ, ದಟ್ ಈಸ್ ಫಸ್ಟ್ 4 ಚಾಪ್ಟರ್ಸಲ್ಲಿ ತೆಗೆಯುವಾಗ ಪಾರ್ಟ್ ಎ ಬಿ ಸಿಗೆ ಯಾವುದೇ ರೀತಿ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಹಾಕಲೇಬಾರ್ದು. ನೋಡಿ, 1 ಮಾರ್ಕು 2 ಮಾರ್ಕು 3 ಮಾರ್ಕಲ್ಲಿ ಎಲ್ಲೂ ನಿಮಗೆ ನ್ಯೂಮರಿಕಲ್ಸ್ ಕೇಳಲ್ಲ. ಓಕೆ, ಕೇಳೋದು ಡೈರೆಕ್ಟಾಗಿ ನ್ಯೂಮರಿಕಲ್ಸ್ನ ಪಾರ್ಟ್ ಇದೆ, ಸಪ್ರೇಟ್ ಪಾರ್ಟ್ ಇದೆ, ಹೌದಾ? ಸೊ ದಟ್ ಈಸ್ ಪಾರ್ಟ್ ಇನಲ್ಲಿ ಮಾತ್ರ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ. ಓಕೆ, ಸೊ ದಟ್ ಟು 3 ಮಾರ್ಕ್ಸ್ ಇರುತ್ತೆ ಅದಕ್ಕೆ. ಓಕೆ, ಸೊ 3 ಮಾರ್ಕ್ಸ್ನ ಕ್ವಶನ್ಸನ್ನು ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಕೇಳಬೇಕು, ಅದು ಲಾಸ್ಟ್ಗೆ ಆ್ಯಡ್ ಮಾಡಬೇಕು, ಅದ್ರ ಸಪ್ರೇಟಾಗಿಯೇ ಆ್ಯಡ್ ಮಾಡಬೇಕು. ಓಕೆ, ಇನ್ನು ನೆಕ್ಸ್ಟ್ ಅಪ್ಲಿಕೇಶನ್ ಆ್ಯಂಡ್ ಹಾಟ್ಸ್, ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಆ ತರಹದ ಕ್ವಶನ್ಸ್ ಏನಿದಾವಲ್ವ ಅದನ್ನು ಯಾವುದೇ ಚಾಪ್ಟರಿಂದ ತೊಗೊಳ್ಬಹುದು ವಿತೌಟ್ ಚೇಂಜಿಂಗ್ ದ ವೇಟೇಜ್ ಆಫ್ ಚಾಪ್ಟರ್. ನೋಡಿ, ಇಲ್ಲಿ ನಾನು ನಿಮಗೆ ಹಾಟ್ಸ್ ಕ್ವಶನ್ ಇದೇ ಚಾಪ್ಟರಿಂದ ಬರುತ್ತೆ ಅಂತ ಏನು ನಾನು ಹೇಳಿದ್ನಲ್ವಾ, ಸೊ ಇದನ್ನು ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಕ್ವಶನ್ ಪೇಪರ್ ಸೆಟ್ ಮಾಡೋರಿಗೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಾರೆ. ಏನು ಅಂತಂದರೆ ಇದೇ ಚಾಪ್ಟರಿಂದ ಹಾಟ್ಸ್ ಕ್ವಶನ್ ಕೇಳಬೇಕು ಅಂತ ಇಲ್ಲ, ಯಾವ ಚಾಪ್ಟರಿಂದ ಆದರೂ ಅವ್ರು ಹಾಟ್ಸ್ನ ಕ್ವಶನ್ ಕೇಳಬಹುದು. ಅಂದರೆ ನೋಡಿ, ಇವಾಗ ಇಲ್ಲಿ ಯಾವುದು ಇಲ್ಲಿ 3 ಮಾರ್ಕ್ ಇದೆಯಲ್ಲ, ಸೊ ಇದರಲ್ಲಿ ಯಾವುದೋ ಒಂದನ್ನು ಅವರು ಹಾಟ್ಸ್ ಕ್ವಶನ್ನ ಕೇಳ್ಬೋದು, ಇದರಲ್ಲಿ 3ಕ್ಕೆ 3 ಸಿಂಪಲ್ ಕ್ವಶನ್ಸ್ ಕೇಳಬಹುದು. ಓಕೆ, ಆ್ಯಂಡ್ ಇದರಲ್ಲಿ ಪೂರ್ತಿ 2 ಕ್ವಶನ್ಸ್ ಏನಾದರೂ ಹಾಟ್ಸ್ನದ್ದಾಗಿರಬಹುದು. ಓಕೆ, ಸೊ ಈ ತರಹ ಅವರು ಏನು ಫ್ಲೆಕ್ಸಿಬಿಲಿಟಿಯನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ನೀವು ಇದೇ ಚಾಪ್ಟರಿಂದ ಹಾಟ್ಸ್ನ ಕ್ವಶನ್ ಬರುತ್ತೆ ಅಂತ ತಲೆಯಲ್ಲಿ ಇಟ್ಕೊಳ್ಬೇಡಿ. ಓಕೆ, ಸೊ ಜಸ್ಟ್ ನಿಮಗೆ ಕೊಟ್ಟಿರೋ ಬ್ಲೂ ಪ್ರಿಂಟನ್ನು ಅನಾಲಿಸಿಸ್ ಇದಾಗಿತ್ತು, ರೈಟ್? ಸೊ ಅಂದರೆ ಅಟ್ಲೀಸ್ಟ್ ಎಷ್ಟು ಹಾಟ್ಸ್ ಕ್ವಶನ್ ಬರುತ್ತೆ ಅಂತಾದರೂ ನಿಮಗೆ ಗೊತ್ತಾಯಿತು ಅಲ್ವಾ? ಸೊ ನಾವು ನೆಕ್ಸ್ಟ್ ಇವಾಗ ನಾವು ಮಾಡೆಲ್ ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡೋಣ. ಸೊ ಎಸ್, ನಾವು ಇವಾಗ ಮಾಡೆಲ್ ಕ್ವಶನ್ ಪೇಪರನ್ನು ನೋಡ್ತಾ ಇದ್ದೀವಿ, ಕೆಮಿಸ್ಟ್ರಿಯ ಮಾಡೆಲ್ ಕ್ವಶನ್ ಪೇಪರ್. ಓಕೆ, ಸೊ ಇದರಲ್ಲಿ ನೋಡಿ ನಿಮಗೆ ಪಾರ್ಟ್ ಎನಲ್ಲಿ 20 ಮಾರ್ಕ್ಸ್, ದಟ್ ಈಸ್ 1 ಮಾರ್ಕ್ಸ್ನ ಕ್ವಶನ್ನು, ಪಾರ್ಟ್ ಬಿನಲ್ಲಿ 2 ಮಾರ್ಕ್ಸ್ನ ಕ್ವಶನ್ನು, ಪಾರ್ಟ್ ಸಿನಲ್ಲಿ 3 ಮಾರ್ಕ್ಸು, ಪಾರ್ಟ್ ಡಿನಲ್ಲಿ 5 ಹಾಗೂ ಪಾರ್ಟ್ ಇನಲ್ಲಿ 3 ಮಾರ್ಕ್ಸ್ನ ಬರೀ ನ್ಯೂಮರಿಕಲ್ಸ್. ಓಕೆ, ಸೊ ಬರೀ ನ್ಯೂಮರಿಕಲ್ಸನ್ನು ನಿಮಗೆ ಕೊಟ್ಟಿರ್ತಾರೆ. ಓಕೆ, ಸೊ ಪಾರ್ಟ್ ಎ ನೋಡೋದಾದರೆ ನೋಡಿ, ಸಿಗ್ನಿಫಿಕೆಂಟ್ ಫಿಗರ್ಸ್ನ ಮೇಲೆ ಕ್ವಶನನ್ನು ಕೊಟ್ಟಿದ್ದಾರೆ. ಓಕೆ, ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು, ಸಿಗ್ನಿಫಿಕೆಂಟ್ ಫಿಗರ್ಸ್ದು. ನೆಕ್ಸ್ಟ್ ಮೊಲಾರಿಟಿಯ ಮೇಲೆ ನಿಮಗೆ ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಅಂದರೆ ಅದರ ಡೆಫಿನಿಷನ್ ಮೇಲೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ರುದರ್ಫೋರ್ಡ್ಸ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟಲ್ಲಿ ಯಾವುದರ ಸೈಜ್ ಬಗ್ಗೆ ರಿಲೇಟೆಡ್ ಆಗಿದೆ, ಇದು ನ್ಯೂಕ್ಲಿಯಸ್ದ, ಆಟಮ್, ಎಲೆಕ್ಟ್ರಾನ್ ಆರ್ ನ್ಯೂಟ್ರಾನ್ಸ್ದು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಮೆಂಡ್ಲೀವ್ಸ್ ಪೀರಿಯಾಡಿಕ್ ಟೇಬಲ್ ಯಾವುದರ ಬೇಸಿಸ್ ಮೇಲೆ ಆಗಿದೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಈ ಒಂದು ಮಾಲಿಕ್ಯೂಲಲ್ಲಿ ಓಕೆ, ಸೊ ಎಷ್ಟು ಲೋನ್ ಪೇರ್ಸು ಹಾಗೂ ಶೇರ್ಡ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಟ್ರೂ ಫಾರ್ ಅಯಾನಿಕ್ ಕಾಂಪೌಂಡ್ಸ್ನ ಕುರಿತಾಗಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಏನಿದೆ ಅದು ಯಾವ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ನೆಕ್ಸ್ಟ್ ಹೀಟ್ ಆಫ್ ರಿಯಾಕ್ಷನ್ ಎಟ್ ಕಾನ್ಸ್ಟಂಟ್ ಟೆಂಪ್ರೇಚರ್ ಮತ್ತು ಹೀಟ್ ಆಫ್ ರಿಯಾಕ್ಷನ್ ಎಟ್ ಕಾನ್ಸ್ಟಂಟ್ ವ್ಯಾಲ್ಯೂಮ್. ಓಕೆ, ಸೊ ಅದು RT-ಗಿಂತ ಗ್ರೇಟರ್ ಇದೆ, ಅದರ ಡಿಫರೆನ್ಸ್ RT-ಗಿಂತ ಗ್ರೇಟರ್ ಇದೆ, ಯಾವಾಗಿರುತ್ತೆ ಅಂತ, ಯಾವ ಕಂಡೀಷನಲ್ಲಿರುತ್ತೆ ಅನ್ನೋದು ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಕ್ಯಾಟಲಿಸ್ಟನ್ನು ನಾವು ರಿವರ್ಸಿಬಲ್ ರಿಯಾಕ್ಷನಲ್ಲಿ ಯೂಸ್ ಮಾಡಿದರೆ ಏನಾಗುತ್ತೆ. ನೆಕ್ಸ್ಟ್ ಲಿವಿಸ್ ಆ್ಯಸಿಡ್ಸ್ ಅಂದರೆ ಯಾವುದು. ನೆಕ್ಸ್ಟ್ ರಿಡಕ್ಷನ್ ಆಗುವಾಗ ಆಕ್ಸಿಡೇಷನ್ ನಂಬರ್ ಏನಾಗುತ್ತೆ, ಕಡಿಮೆ ಆಗುತ್ತಾ, ಜಾಸ್ತಿ ಆಗುತ್ತಾ, ಚೇಂಜ್ ಆಗಲ್ವಾ, ಇದನ್ನೆಲ್ಲ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಾಪರ್ಟಿ ಆಫ್ ಕ್ಯಾಟನೇಷನ್. ಓಕೆ, ಸೊ ಅದು ಯಾವುದರ ಕೇಸಲ್ಲಿ ನಮಗೆ ಮಾರ್ಕ್ಡ್ ಆಗಿ ಕಾಣಿಸ್ತಾ ಇದೆ ಅಂತಂದರೆ ಮೇನ್ ಆಗಿ ಕಾಣಿಸ್ತಾ ಇದೆ, ಯಾವ ಒಂದು ಆಪ್ಷನಲ್ಲಿ ಇದರಲ್ಲಿ ಅಂತ. ಓಕೆ, ನೆಕ್ಸ್ಟ್ ಮಿಥಾಕ್ಸಿ, ಮಿಥೇನ್ ಮತ್ತು ಈಥೈಲ್ ಆಲ್ಕೋಹಾಲ್ ಏನು ಇವುಗಳು, ಐಸೋಮರ್ಸಾ, ಮೆಟಾಮರ್ಸಾ. ಸೊ ಐಸೋಮರ್ಸ್ ಆದರೆ ಯಾವುದು ಅನ್ನೋದು. ನೆಕ್ಸ್ಟ್ ಸೊ ಮಾರ್ಕೋನಿಕಾಫ್ಸ್ ರೂಲ್ಸ್ ಪ್ರಕಾರ ಹೈಡ್ರೋಜನ್ ಹ್ಯಾಲೈಡ್ಸನ್ನು ಅಸಿಮೆಟ್ರಿಕಲ್ ಆಲ್ಕೀನ್ಗೆ ಆ್ಯಡ್ ಮಾಡಿದಾಗ ಹೈಡ್ರೋಜನ್ ಆಫ್ HX ಅಟ್ಯಾಚಸ್ ಟು ಯಾವುದಕ್ಕೆ ಅಟ್ಯಾಚ್ ಆಗುತ್ತೆ, ಅಂದರೆ ಕಾರ್ಬನ್ನಿಗೆ ಎಲ್ಲಿ ಅಟ್ಯಾಚ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಹೈಡ್ರೋಕಾರ್ಬನ್ ಡ್ಯಾಮೇಜ್ DNA
ಆ್ಯಂಡ್ ಕಾಸ್ ಕ್ಯಾನ್ಸರ್ ಇನ್ ದ ಹ್ಯೂಮನ್ ಬಾಡಿ. ಸೊ ಇವು 1 ಮಾರ್ಕ್ನ ಕ್ವಶನ್ ಆಗಿತ್ತು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋದಾದರೆ ಸೊ ಅವ್ರು ಈ ತರಹ ಆಪ್ಷನ್ಸ್ ಅವರೇ ಕೊಟ್ಬಿಟ್ಟಿರ್ತಾರೆ, ಅದರಲ್ಲಿ ಚೂಸ್ ಮಾಡಿ ನೀವು ಯಾವುದು ಅಂತ ಬರೀಬೇಕು. ಓಕೆ, ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು ಈ ರೀತಿಯಾಗಿದೆ, ನೀವು ನೋಡ್ಕೊಳ್ಳಿ, ಪಾಸ್ ಮಾಡಿ. ನೆಕ್ಸ್ಟ್ ಪಾರ್ಟ್ ಬಿ ನೋಡಿ. ಪಾರ್ಟ್ ಬಿನಲ್ಲಿ ನಮಗೆ ಎನಿ 5 ಯಾವುದಾದ್ರೂ 5 ಬರೀಬೇಕು, 2 ಮಾರ್ಕ್ಸ್ದು. ಓಕೆ, ಸೊ ಈ ರೀತಿಯಾಗಿ ಪಾರ್ಟ್ ಬಿನಲ್ಲಿ ಕ್ವಶನ್ಸ್ ಇದೆ. ಓಕೆ, ಸೊ ನಿಮಗೆ ಈ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಈ ಲಿಂಕನ್ನೇ ನಾನು ಶೇರ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ. ಸೊ ಆ ಲಿಂಕ್ಗೆ ಹೋಗಿ ಓಪನ್ ಮಾಡಿದ್ರಿ ಅಂದರೆ ನಿಮಗೆ ಎಲ್ಲ ಎಲ್ಲ ಸಬ್ಜೆಕ್ಟಿಂದು ಏನು ಬ್ಲೂ ಪ್ರಿಂಟು ಮಾಡೆಲ್ ಕ್ವಶನ್ ಪೇಪರ್ ಅವೈಲೇಬಲ್ ಇದೆ. ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ, ಒಂದು ಸರ್ತಿ ಸಾಲ್ವ್ ಮಾಡಿ, ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗಿದೆ ಕ್ವಶನ್ ಪೇಪರು ಅಂತ. ಓಕೆ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಪಾರ್ಟ್ ಸಿನಲ್ಲಿ ನೋಡೋದಾದರೆ ನಮಗೆ 3 ಮಾರ್ಕ್ಸ್ನ 3 ಆನ್ಸರ್ಸನ್ನು ಬರೀಬೇಕು. ಓಕೆ, ಎನಿ 3 ಬರೀಬೇಕು. ಓಕೆ, ಸೊ ಈ ತರಹ ಕ್ವಶನ್ಸ್ಗಳಿದೆ. ಓಕೆ, ಸೊ ಈಸಿನೇ ಇರುತ್ತೆ, ಅಷ್ಟೊಂದು ಡಿಫಿಕಲ್ಟ್ ಏನಿರೋದಿಲ್ಲ, ಎಲ್ಲೋ ಒಂದೊಂದು ಡಿಫಿಕಲ್ಟ್ ಆಗಿದೆ. ಓಕೆ, ಇದು ಓಕೆ. ಸೊ ಇವಿಷ್ಟು ಏನಿದ್ವಲ್ವಾ ಇವೆಲ್ಲವೂ ಇನ್ಆರ್ಗ್ಯಾನಿಕ್. ಓಕೆ, ನೆಕ್ಸ್ಟ್ ಇದಾವಲ್ವಾ, ಸೊ ಇವೆಲ್ಲ ಏನು ಅಂತಂದರೆ ಇವೆಲ್ಲ ಫಿಸಿಕಲ್ದು. ಓಕೆ, ಸೊ ಇನ್ಆರ್ಗ್ಯಾನಿಕ್ ಮತ್ತು ಫಿಸಿಕಲಿಂದಾನೇ ನಿಮಗೆ 3 ಮಾರ್ಕ್ಸ್ನ ಕ್ವಶನ್ಸ್ ಬರುವಂಥದ್ದಾಗಿದೆ. ಓಕೆ, ಸೊ ಈ ರೀತಿಯಾಗೆಲ್ಲ ಕ್ವಶನ್ಸ್ ಇದೆ ನೋಡಿ. ಡಾಲ್ಟನ್ಸ್ ಅಟಾಮಿಕ್ ಥಿಯರಿಯ ಪಾಸ್ಚುಲೇಟ್ಸ್ಗಳು, ಆಮೇಲೆ ಬೋರ್ ಮಾಡೆಲ್ ಆಫ್ ಆಟಮ್ ಇದೆಯಲ್ಲ ಅದರ ಲಿಮಿಟೇಷನ್ಸ್ಗಳು, ಈ ಥರ ಈಸಿಯಾಗೇ ಇರುತ್ತೆ ಕ್ವಶನ್ಸ್ಗಳು, ಅಷ್ಟೊಂದು ಡಿಫಿಕಲ್ಟ್ ಇರೋದಿಲ್ಲ, ಕೆಲವೊಂದು ಮಾತ್ರ ಡಿಫಿಕಲ್ಟ್ ಆಗಿದೆ. ಡಿನಲ್ಲಿ ನೋಡೋದು ದಟ್ ಈಸ್ 5 ಮಾರ್ಕ್ಸಿಂದು ಕಂಪ್ಲೀಟಾಗಿ ನಿಮಗೆ ಆರ್ಗ್ಯಾನಿಕ್ಕಿಂದಾನೇ ಬಂದಿರುತ್ತೆ. ಓಕೆ, ಸೊ ಆರ್ಗ್ಯಾನಿಕಲ್ಲಿ 2 ಚಾಪ್ಟರ್ಸ್ ಏನಿದೆ ಅದರಿಂದಾನೇ ನಿಮಗೆ ಕೇಳಿರ್ತಾರೆ, ಯಾವುದಾದ್ರೂ 2 ನೀವು ಬರೀಬೇಕಾಗುತ್ತೆ. ಓಕೆ, ನೋಡಿ ಯಾವ ಟೈಪ್ ಆಫ್ ಹೈಬ್ರಿಡೈಸೇಷನ್ ಇದೆ ಇದರಲ್ಲಿ ಅಂತ ಕೇಳಿದ್ದಾರೆ ಅವರು. ಓಕೆ, ಸೊ ಈ ಕಾರ್ಬನ್ ಆಟಮ್ ಏನಿದೆ ಇದರಲ್ಲಿ ಯಾವ ಟೈಪ್ ಹೈಬ್ರಿಡೈಸೇಷನ್ ಇದೆ ಅಂತ ಕೇಳಿದ್ದಾರೆ ಅವರು. ಕಾರ್ಬೋಕ್ಯಾಟಯನ್ ಅಂದರೆ ಏನು ನೋಡಿ, ಇದನ್ನು ಸ್ಪ್ಲಿಟ್ ಮಾಡಿದ್ದಾರೆ. ಓಕೆ, ಸೊ 3+2 ಆಗಿ ಸ್ಪ್ಲಿಟ್ ಮಾಡಿದ್ದಾರೆ. ಇದನ್ನು ನೋಡಿ 4+1 ಆಗಿ ಸ್ಪ್ಲಿಟ್ ಮಾಡಿದ್ದಾರೆ, ರೈಟ್. ಆ್ಯಂಡ್ ಇದನ್ನು 3+2 ಆಗಿ 3+2 ಈ ತರಹನೇ ಸ್ಪ್ಲಿಟ್ ಮಾಡಬೇಕು. ಡೈರೆಕ್ಟ್ 5 ಮಾರ್ಕ್ನ ಕ್ವಶನ್ಸ್ ಕೇಳೋದಿಲ್ಲ. ಓಕೆ, ನಾವು ಇವಾಗ ಬಂದು ನೋಡಿ ನ್ಯೂಮರಿಕಲ್ಸ್. ಓಕೆ, ಸೊ ನ್ಯೂಮರಿಕಲ್ಸಲ್ಲಿ ನೋಡಿ 4 ಬರೀಬೇಕು ಔಟ್ ಆಫ್ 8. ಓಕೆ, ಸೊ 8 ಕೇಳಿರ್ತಾರೆ, ಅದರಲ್ಲಿ 4ನ್ನ ಬರೀಬೇಕು. ಸೊ ಈ ರೀತಿಯಾಗಿ ನಿಮ್ಗೆ ನ್ಯೂಮರಿಕಲ್ಸ್ಗಳಿದೆ. ಓಕೆ, ಸೊ ಆಲ್ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ಸ್. ಸೊ ಇದಿಷ್ಟು ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಸೊ ಇನ್ನೊಂದು ಸರ್ತಿ ಮಾಡೆಲ್ ಕ್ವಶನ್ ಪೇಪರಿಂದ ನೀಟಾಗಿ ನೋಡಿ ಸಾಲ್ವ್ ಮಾಡ್ಕೊಳ್ಳಿ. ಬೇರೆ ಬೇರೆ ಸಬ್ಜೆಕ್ಟ್ ಕೂಡ ನಾನು ವೆರಿ ಸೂನ್ ಅಪ್ಲೋಡ್ ಮಾಡ್ತೀನಿ. ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆಲ್ ದಿ ಬೆಸ್ಟ್.